ಎಸ್ಐಆರ್ ಅನ್ನ ಯಾವಾಗಿನಿಂದ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕುತೂಹಲಗಳು ಕೂಡ ಹೆಚ್ಚಾಗಿತ್ತು. ಅಂತೂ ಇಂತೂ ಇದೀಗ ನಾಳೆಯಿಂದ ಮನೆ ಮನೆಗೆ ತೆರಳಿ ಎಸ್ಐಆರ್ ಅನ್ನ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗುತ್ತೆ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿಯನ್ನ ಕೊಡಲಾಗುತ್ತೆ. ಚುನಾವಣಾ ಅಧಿಕಾರಿಗಳು ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ನೋಡಿ, ನಾಳೆಯಿಂದ ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಗುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿಯನ್ನ ಕೂಡ ಕೊಡಲಾಗುತ್ತೆ. ಚುನಾವಣಾ ಅಧಿಕಾರಿಗಳು ಬಿಎಲ್ಒಗಳು ಮನೆ ಮನೆಗೆ ಭೇಟಿಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ಭೇಟಿ ನೀಡಿ ಮತದಾರರ ವಿವರಗಳ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನ ಕೇಸ್ ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗೋದಿಲ್ಲ, ಹುಷಾರ್. ಈಗೇನು ಗ್ಯಾರಂಟಿ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆಯೋ, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಈ ಕರೆಂಟ್ ಬಿಲ್ ನೀವೇನೋ ಕಟ್ಟದೆ ಫ್ರೀ ಸಿಗ್ತಾ ಇದೆಯೋ, ಇದೆಲ್ಲವೂ ಕೂಡ ನಿಮಗೆ ಮೈನಸ್ ಆಗಬಹುದು. ಸೊ ಹಾಗಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ವೋಟರ್ ಐಡಿಯನ್ನ ಹುಷಾರಾಗಿ ಇಟ್ಕೊಳ್ಬೇಕಾಗಿದೆ. ಸೊ ಭೇಟಿ ನೀಡಿ ಮನೆ ಮನೆಗೆ ವಿವರಗಳ ಪರಿಶೀಲನೆ ಕೂಡ ಆಗತ್ತೆ. ವೋಟರ್ ಲಿಸ್ಟ್ ನಲ್ಲಿ ಒಂದಷ್ಟು ಹೆಸರುಗಳನ್ನ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ಈಗಾಗಲೇ ನೋಡಿ, ಕೆಲವರು ಸತ್ತವರ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿ ಅದನ್ನ ಫೋರ್ಜರಿ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಈ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಆ ಒಂದು ಪ್ರಕ್ರಿಯೆ, ಎಸ್ಐಆರ್ ಪ್ರಕ್ರಿಯೆ ಏನಿದೆ, ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಸೊ ಹಾಗಾಗಿ ಈ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇರಲ್ಲ, ಮತ್ತೆ ವೋಟರ್ ಐಡಿ ಏನಾದ್ರೂ ಕಳ್ಕೊಂಡಿದ್ರೆ ಮತ್ತೆ ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಒಳಿತು. ಇಲ್ಲದೆ ಹೋದ್ರೆ ಗ್ಯಾರಂಟಿ ಯೋಜನೆಗಳು ಏನಿದೆಯಲ್ಲ, ಆ ಯೋಜನೆಗಳು ಯಾವುವೂ ಕೂಡ ನಿಮಗೆ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನಾಳೆಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭ ಆಗ್ತಾ ಇದೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಸಂಗ್ರಹ ಮಾಡಲಿಕ್ಕಿದ್ದಾರೆ. ಮನೆಗೆ ಭೇಟಿ ನೀಡುವಂತಹ ಅಧಿಕಾರಿಗಳು ನಿಗದಿತ ನಮೂನೆಗಳನ್ನ ನೀಡಿ ಭರ್ತಿ ಮಾಡಿಸ್ಕೊಂಡು ವಾಪಸ್ ಪಡೆದುಕೊಳ್ತಾರೆ. ಇನ್ನು ಹೊಸ ಹೆಸರುಗಳ ಸೇರ್ಪಡೆಯನ್ನು ಕೂಡ ಮಾಡ್ತಾರೆ. ಮತ್ತೆ ನಿಧನರಾದವರು, ನಾನು ಈಗಾಗಲೇ ಹೇಳ್ತಾ ಇದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಮನೆ ಖಾಲಿ ಮಾಡಿದವರ ಹೆಸರನ್ನು ಕೂಡ ಮತಪಟ್ಟಿಯಿಂದ ಇಲ್ಲಿ ಕೈಬಿಟ್ಟು ಪರಿಷ್ಕರಣೆ ಮಾಡಲಾಗುತ್ತೆ. ನಾಳೆಯಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ, ಆರಂಭ ಆಗುತ್ತೆ. ನಾಳೆಯಿಂದ ಎಸ್ಐಆರ್ ವಿಚಾರವಾಗಿ ಕೈ ನಾಯಕರು ಫುಲ್ ಅಲರ್ಟ್ ಕೂಡ ಆಗಿದ್ದಾರೆ. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಜಾಗೃತಿ ಸಮಾವೇಶವನ್ನ ಕೂಡ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಜಾಗೃತಿಯನ್ನ ವಹಿಸದೇ ಇದ್ರೆ ಮಾರಣ ಹೋಮ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವನ್ನ ಕೂಡ ತೆಗೆದುಕೊಳ್ಳಬೇಕಾಗಿದೆ. ನೋಡಿ, ಎರಡೆರಡು ಕಡೆ ಹೆಸರು ಇದ್ದಲ್ಲಿ ಒಂದು ಕಡೆ ಮಾತ್ರ ಉಳಿಸುವಂತಹ ಪ್ರಕ್ರಿಯೆ ಕೂಡ ಇಲ್ಲಿ ನಡೆಯುತ್ತೆ. ಗುರುತಿನ ಚೀಟಿಯಲ್ಲಿ ಏನಾದರೂ ದೋಷಗಳು ಕಂಡು ಬಂದಲ್ಲಿ ಅದನ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ. ಮನೆಗೆ ಬರುವಂತಹ ಬಿಎಲ್ಒಗಳು 2 ಅರ್ಜಿಗಳನ್ನ ನೀಡ್ತಾರೆ ನಿಮಗೆ. ಮತದಾರರು ಎರಡನ್ನ ಈ ಭರ್ತಿ ಮಾಡಿಕೊಂಡು ಸಹಿಯನ್ನ ಕೂಡ ಮಾಡಬೇಕಾಗಿದೆ. ಬಿಎಲ್ಒ ಕೂಡ ಆ 2 ಫಾರ್ಮ್ಗಳ ಮೇಲೆ ಸಹಿ ಕೂಡ ಮಾಡ್ತಾರೆ. ಒಂದನ್ನ ಸ್ವೀಕೃತಿ ಪ್ರತಿಯಾಗಿ ಮತದಾರರಿಗೆ ಮರಳಿಸಿದ್ರೆ ಇನ್ನೊಂದು ಪ್ರತಿ ಇರುತ್ತಾ, ಆ ಒಂದು ಪ್ರತಿಯನ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ. ನಂತರ ಅದನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಏನಾದ್ರೂ ತಿದ್ದುಪಡಿ ಮಾಡ್ಕೊಳ್ಬೇಕು, ಯಾರ್ದಾದ್ರೂ ಹೆಸರೇನಾದ್ರೂ ಚೇಂಜ್ ಆಗ್ಬಿಟ್ಟಿರುತ್ತೆ, ನಮಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ನಿಮಗೆ ಬಹಳ ಮುಖ್ಯವಾದಂತಹ ಚಾನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಸ್ಐಆರ್ ಪ್ರಕ್ರಿಯೆಗಾಗಿ ರಾಜ್ಯದಾದ್ಯಂತ ಒಟ್ಟು 59,050ಕ್ಕೂ ಹೆಚ್ಚು ಮತಗಟ್ಟೆ ಮಟ್ಟದ ಅಧಿಕಾರಿಗಳನ್ನ ತೊಡಗಿಸಿಕೊಳ್ಳಲಾಗ್ತಾ ಇದೆ. 2026 ಮೇ 12ರವರೆಗಿನ ಅಂಕಿ ಅಂಶಗಳ ಪ್ರಕಾರ ರಾಜ್ಯದ ಒಟ್ಟು 5,55,74,064 ಮತದಾರರು ಏನಿದ್ದಾರೆ ಈ ವಿಶೇಷ ಪರಿಷ್ಕರಣೆಗೆ ಒಳಪಡಿಸಲಾಗುತ್ತೆ. ಇಡೀ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಿ ಮಾನ್ಯತೆಯನ್ನ ಪಡೆದುಕೊಂಡಿರುವಂತಹ ರಾಜಕೀಯ ಪಕ್ಷಗಳಿಂದ ಪ್ರತಿಯೊಂದು ಮತಗಟ್ಟೆಗೆ ಬೂತ್ ಮಟ್ಟದ ಏಜೆಂಟರನ್ನ ಇಲ್ಲಿ ನೇಮಿಸಿಕೊಳ್ಳಲಾಗ್ತಾ ಇದೆ. ಮತ್ತೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ರಾಜಕೀಯ ಪಕ್ಷಗಳ ಏಜೆಂಟರು ನೆರವಾಗಲಿದ್ದಾರೆ ಅಂತ ಹೇಳಿ ಮುಖ್ಯ ಚುನಾವಣಾ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ನಮಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೂ ಇಲ್ಲಿ ಒಂದು ಅವಕಾಶವನ್ನ ಕೂಡ ಕಲ್ಪಿಸಿಕೊಳ್ಳಲಾಗ್ತಾ ಇದೆ. ಬಿಎಲ್ಒಗಳು ಗಣತಿ ನಮೂನೆಗಳನ್ನ ಪಡೆದುಕೊಂಡ ನಂತರ ಅವುಗಳನ್ನ ಪರಿಶೀಲನೆ
ಕರಡು ಏನಿರ್ತಲ್ಲ ಆ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಲಾಗತ್ತೆ. ಮತದಾರರ ಪಟ್ಟಿಯಲ್ಲಿ ವಿವರ ಏನಾದ್ರೂ ತಪ್ಪಾಗ್ಬಿಟ್ಟಿದ್ರೆ ಆಕ್ಷೇಪಣೆಯನ್ನ ನಾವು ಸಲ್ಲಿಕೆ ಮಾಡಬಹುದು. ಅದನ್ನ ಪರಿಶೀಲಿಸಿ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡಲಾಗತ್ತೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರೇನಾದ್ರೂ ಬಿಟ್ಟು ಹೋಗಿದ್ರೆ ಅಥವಾ ಬೇರೆ ಹೆಸರು ಏನಾದ್ರೂ ಅಥವಾ ಈ ಇನ್ಸಿಲ್ಗಳು ಬದಲಾವಣೆ ಆಗಿರುತ್ತೆ ನೋಡಿ, ಆ ಇನ್ಸಿಲ್ಗಳನ್ನು ಕೂಡ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಮತ್ತೆ ಜಿಲ್ಲಾಧಿಕಾರಿ ಹಂತದ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅರ್ಜಿಯನ್ನ ನಾವು ಸಲ್ಲಿಕೆ ಮಾಡಬಹುದು. ಇದೊಂದು ಅವಕಾಶ ಇದೆ. ನಂತರದ ಹಂತದಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಮತ್ತೆ ನೋಡಿ, ವಿವರ ಏನಾದ್ರೂ ಅದರಲ್ಲಿ ವ್ಯತ್ಯಾಸ ಏನಾದ್ರೂ ಇದ್ರೆ ನೋಟಿಸ್ ಅನ್ನ ಕೂಡ ಕೊಡಬಹುದು. 2025 ಮತ್ತೆ ಈ 2026ರ ಮತದಾರರ ಪಟ್ಟಿ ಎರಡರಲ್ಲೂ ಕೂಡ ಮತದಾರರ ಹೆಸರು ಇದ್ದು ವಿವರಗಳಲ್ಲಿ ವ್ಯತ್ಯಾಸ ಏನಾದ್ರೂ ಕಂಡು ಬಂದಿದ್ರೆ, ಈಗ ನೋಡಿ ನಮ್ಮ ಊರು ಬೇರೆ ಯಾವುದೋ ಒಂದು ಊರಾಗುತ್ತೆ, ಎಕ್ಸಾಂಪಲ್ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರಬಹುದು. ನಾವು ಬೆಂಗಳೂರಲ್ಲಿ ವಾಸವಾಗಿದ್ದೀವಿ. ಮಂಡ್ಯ ಮತ್ತೆ ಮೈಸೂರಲ್ಲಿ ಇದ್ಕೊಂಡು ಅಲ್ಲೂ ಒಂದು ಮತದಾರರ ಒಂದು ಚೀಟಿ ಏನಾದ್ರೂ ಇಟ್ಕೊಂಡಿದ್ರೆ, ಅಂದ್ರೆ ವೋಟರ್ ಐಡಿ ಏನಾದ್ರೂ ಇಟ್ಕೊಂಡಿದ್ರೆ, ಬೆಂಗಳೂರಲ್ಲೂ ವೋಟರ್ ಐಡಿ ಮಾಡ್ಕೊಂಡಿದ್ರೆ, ಈ ಎರಡೂ ಐಡಿಗಳನ್ನ ಪರಿಶೀಲನೆ ಮಾಡಿ ಒಂದು ಕಡೆಗೆ ಮಾತ್ರ ಅವಕಾಶವನ್ನ ಕೊಡಲಾಗುತ್ತೆ. ಮತ್ತೆ 2025ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು 2002ರ ಮತದಾರರ ಪಟ್ಟಿಯಲ್ಲಿ ಮತದಾರರ ಅಥವಾ ಅವರ ಪೋಷಕರ ವಿವರ ಇಲ್ಲದೆ ಹೋದ್ರೂ ಕೂಡ ನೋಟಿಸ್ ಅನ್ನ ನೀಡಲಾಗುತ್ತೆ. ಸೊ ಇದೊಂದು ಸುವರ್ಣ ಅವಕಾಶ. ಸಾಕಷ್ಟು ಬದಲಾವಣೆಗಳನ್ನ ನೀವಿಲ್ಲಿ ಮಾಡ್ಕೊಳ್ಬಹುದು.